ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸನ್ಶೈನ್ ಮಾರಲ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಸ್ಯಾರಿ ಡ್ರೇಪಿಂಗ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಆಫ್ ಆಲ್ ನಾವು ಸ್ಯಾರಿ ಪರ್ಚೇಸ್ ಮಾಡುವಾಗ ಸ್ವಲ್ಪ ಸಾಫ್ಟ್ ಮೆಟೀರಿಯಲ್ ಇರೋವಂಥದ್ದು, ಸಾಫ್ಟ್ ಸಿಲ್ಕ್ ಅಥವಾ ಯಾವುದೇ ಥರ ಮೆಟೀರಿಯಲಲ್ಲಿ ಸಾಫ್ಟಾಗಿರೋಂತಹ ಸ್ಯಾರಿಯನ್ನು ಪರ್ಚೇಸ್ ಮಾಡಿದ್ರೆ ಡ್ರೇಪಿಂಗಿಗೆಲ್ಲ ಈಸಿ ಆಗುತ್ತೆ. ಸೊ ಹೀಗೆ ಫಸ್ಟ್ ಸ್ಪ್ರೆಡ್ ಮಾಡಿಕೊಂಡು ನಾರ್ಮಲಾಗಿ ಹೇಗೆ ಸ್ಯಾರಿ ವೇರ್ ಮಾಡ್ತೀವಿ ಅದೇ ಥರ ಲೈಕ್ ಇನ್ನರ್ ಮೋಸ್ಟ್ ಸೈಡ್ ಇರುತ್ತಲ್ಲ ಆ ಸೈಡಿಂದ ಹೀಗೆ ಸ್ಯಾರಿಯನ್ನು ಡ್ರೇಪ್ ಮಾಡ್ಕೊಬೇಕು. ಹೀಗೆ ಪ್ರತಿಯೊಂದು ನೆರಿಗೆ ಕೂಡ ಈಕ್ವಲ್ ಆಗಿರೋ ಥರ ನೋಡಿ ಡ್ರೇಪ್ ಮಾಡ್ಕೊಬೇಕು. ನನಗೆ ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ ಯಾವುದೋ ಬೇರೆ ಥರ ಮೆಟೀರಿಯಲ್ ತೊಗೊಂಬಂದ್ಬಿಟ್ಟಿದೆ. ಅದು ಮೆಟೀರಿಯಲ್ ನೇಮ್ ನಂಗೆ ಕರೆಕ್ಟಾಗಿ ಗೊತ್ತಾಗ್ತಲ್ಲ, ಮೇ ಬಿ ಲೆನಿನ್ ಸ್ಯಾರಿ ಅನಿಸುತ್ತೆ. ಸೊ ಅದು ಎಷ್ಟೇ ನಾನು ಡ್ರೇಪ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಹಾರ್ಡ್ಲಿ ನಾನು ಒಂದು 5-6 ಟೈಮ್ ಟ್ರೈ ಮಾಡಿದೆ, ಬಟ್ ನಂಗೆ ಅದು ಪ್ರಾಪರಾಗಿ ಬಂದಿಲ್ಲ. ಸೊ ಹೇಗೆ ಬರುತ್ತೆ ಹಾಗೇ ದೇವರಿಗೆ ನಾನು ಸ್ಯಾರಿಯನ್ನು ಉಡಿಸಿದ್ದೆ. ಬಟ್ ಈ ಸಲ ಅದನ್ನು ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಸಾಫ್ಟಾಗಿರೋ ಮೆಟೀರಿಯಲನ್ನೇ ತೊಗೊಂಬಂದು. ಎಲ್ಲಾದರೂ ಮಿಸ್ ಆಯಿತು ಅಂತ ನಿಮಗೆ ಅನಿಸಿದ್ರೆ ಈ ಥರ ನಾರ್ಮಲ್ ಸ್ಯಾರಿ ಉಟ್ಕೊಳ್ಳೋ ಥರ ಯಾರ್ದಾದ್ರೂ ಹೆಲ್ಪ್ ತೊಗೊಂಡು ಅವರಿಗೆ ಹೋಲ್ಡ್ ಮಾಡೋದಕ್ಕೆ ಹೇಳಿ ಈ ಥರ ಕೆಳಗಡೆ ಪ್ರತಿಯೊಂದು ಡ್ರೇಪನ್ನು ಹೀಗೆ ಸರಿ ಮಾಡಿಕೊಂಡು ಕರೆಕ್ಟಾಗಿ ಅಲೈನ್ ಮಾಡ್ಕೊಳ್ಳಿ. ಅಲೈನ್ ಮಾಡಿಕೊಂಡು ಬಟ್ಟೆ ಕ್ಲಿಪ್ಸ್ ಇರುತ್ತಲ್ಲ ಆ ಬಟ್ಟೆ ಕ್ಲಿಪ್ಸ್ನ ಈ ಥರ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ಎರಡು ಕಡೆ, ಮಧ್ಯದಲ್ಲಿ ಒಂದು ಕಡೆ ಬೇಕಂದ್ರೂ ಈ ಥರ ಹಾಕ್ಕೊಬೋದು. ಹಾಕಿ ಫೋಲ್ಡ್ ಮಾಡಿಟ್ಕೊಳ್ಳಿ. 75% ಆಫ್ ದ ಸ್ಯಾರಿನ ಆ ಥರ ಫೋಲ್ಡ್ ಮಾಡ್ಕೊಬೇಕು. ಸೊ ನೆಕ್ಸ್ಟ್ ಇನ್ನು ಮಿಕ್ಕಿ 25%ಗೆ ಈ ಕಡೆ ಸೆರ್ಗಿರುತ್ತಲ್ಲ ಆ ಎಡ್ಜಿಂದ ಬಂದು ಸೊ ನಾರ್ಮಲ್ ನಾವು ಹೇಗೆ ಸ್ಯಾರಿ ಪಿನ್ ಮಾಡ್ತೀವಲ್ಲ ಅದೇ ಥರ ಚಿಕ್ಕದಾಗಿ ಎಷ್ಟು ಬಾರ್ಡರ್ ಇದೆ ಅಷ್ಟು ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಆ ಥರ ನಾರ್ಮಲಾಗಿ ಈ ಥರ ಹೀಗೆ ಮಾಡ್ಕೊಳ್ಳಿ. ಕೆಲವೊಬ್ಬರು ಈ ಥರ ಕೆಳಗಿಟ್ಕೊಂಡು ಮಾಡ್ಕೊತಾರೆ, ಬಟ್ ಈ ಥರ ಮಾಡೋದು ನೀವು ಬಿಗಿನರ್ಸಿಗೆ ಈಸಿ ಆಗುತ್ತೆ. ಪ್ರಾಕ್ಟೀಸ್ ಮಾಡ್ತಿರ್ತೀರ ಅಂದರೆ ಈ ಥರ ಮಾಡಿದ್ರೆ ಈಸಿ ಮಾಡ್ಕೊಬೋದು. ಸೊ ಹೀಗೆ ಮಾಡಿಕೊಂಡು ಆಮೇಲೆ ನೀಟಾಗಿ ಎಲ್ಲನೂ ಕರೆಕ್ಟಾಗಿ ಅಲೈನ್ ಮಾಡಿಕೊಂಡು ನಾರ್ಮಲ್ ಸೇಫ್ಟಿ ಪಿನ್ನನ್ನು ನೀವು ಹಾಕ್ಕೊಂಡು ಇಟ್ಕೊಬಹುದು. ಸೊ ಕೆಳಗಡೆ ಇಟ್ಕೊಂಡು ಮಾಡೋದ್ರಲ್ಲಿ ಕೆಲವೊಂದು ಸಲ ಸಮಥಿಂಗ್ ಮಿಸ್ ಆಗುತ್ತೆ, ಫಾಸ್ಟಾಗಿ ಮಾಡಬೇಕಲ್ಲ, ಸೊ ಸಮ್ಟೈಮ್ಸ್ ಇಟ್ ಮಿಸ್. ಸೊ ಈ ಥರ ಮಾಡಿಕೊಂಡ್ರೆ ಇಷ್ಟು ನೀಟಾಗಿ ಬರುತ್ತೆ. ಈಗ ಇದನ್ನು ಕಳಶ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಒಂದು ದೊಡ್ಡ ಬಿಂದಿಗೆ ಮೇಲೆ ಒಂದು ಚಿಕ್ಕದಾದಂಥ ಇನ್ನೊಂದು ತಂಬಿಗೆಯನ್ನು ಇಟ್ಟು ಅದರ ಸುತ್ತ ಕೆಳಗಡೆ ಇರೋ ಬಿಂದಿಗೆ ಸುತ್ತ ಸ್ಯಾರಿಯನ್ನು ಹೀಗೆ ಹಾಕಿ ಪ್ರತಿಯೊಂದು ನೆರಿಗೆಯನ್ನು ಕೊಂಡು ಹೀಗೆ ಒಂದು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಒಂದು ನೆರಿಗೆ ಮಿಸ್ ಆಗದಿರೋ ಥರ ನೋಡಿಕೊಂಡು ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಳಿ. ಸೊ ಹೀಗೆ ಹಾಕ್ಕೊಂಡು ಆಮೇಲೆ ನೀವು ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಕೊಬೋದು. ಆ್ಯಕ್ಚುಲಿ ಕೆಲವರು ಸೂಜಿ ದಾರದಿಂದ ಕೂಡ ಮಾಡ್ತಾರೆ, ಬಟ್ ಅದರಿಂದ ಸ್ವಲ್ಪ ಸ್ಯಾರಿ ಹಾಳಾಗುತ್ತೇನೋ ಅಂತ ನಾನು ಸೇಫ್ಟಿ ಪಿನ್ನಿಂದ ಅದು ಪಿನ್ ಹಾಕ್ಕೊಂಡೆ. ಹಾಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೆರಿಗೆಗಳನ್ನು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದೇನೆಂದರೆ ನಾವು ಸ್ಯಾರಿ ಪರ್ಚೇಸ್ ಮಾಡುವಾಗ ದೇವರಿಗೆ ಅಂತ ಎರಡೂ ಕಡೆ ಬಾರ್ಡರ್ ಇರೋಂತಹ ಸ್ಯಾರಿಯನ್ನು ಪರ್ಚೇಸ್ ಮಾಡಿದ್ರೆ ಬೆಟರ್. ಏನಕ್ಕಂದರೆ ಈ ಥರ ಆಗಿಬಿಡುತ್ತೆ. ಸೊ ಈ ಕಡೆ ನೀವು ನೋಡ್ಬೋದು ಅರ್ಧ ಒಂದು ಸೈಡಿಗೆ ಬಾರ್ಡರ್ ಇದೆ, ಇನ್ನೊಂದು ಸೈಡಿಗೆ ಇಲ್ಲ. ಸೊ ನೀವು ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟು ಹೇಗೆ ನಾವು ಸೆರಗನ್ನು ಡ್ರೇಪ್ ಮಾಡ್ಕೊಂಡಿರ್ತೀವಿ ಅದನ್ನು ಮತ್ತೆ ಇನ್ನೊಂದು ಸಲ ಕರೆಕ್ಟಾಗಿ ಅಲೈನ್ ಮಾಡಿಕೊಂಡು ಹೇಗೆ ನಾವು ಯಾವ ಕಡೆ ನಾವು ವೇರ್ ಮಾಡ್ತೀವಿ ಅದೇ ಥರ ದೇವರಿಗೆ ಹೀಗೆ ಇಟ್ಕೊಂಡು ಹಾಕಬೇಕು. ಸೊ ಒಂದು ಸಲ ನೀವು ಮತ್ತೆ ಎಲ್ಲ ಕಡೆ ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಳಿ. ಸೆರಗನ್ನು ಕರೆಕ್ಟಾಗಿ ಪ್ರತಿಯೊಂದು ಪ್ಲೇಟ್ಸ್ನ ನೋಡಿಕೊಂಡು ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡು ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಹೀಗೆ ಫಸ್ಟ್ ಹಾಕಿ ಕೋಲ್ ಕಟ್ಕೊಂಡಿರ್ತಾರಲ್ಲ ಆ ಕೋಲಿಗೆ ಈ ಥರ ಹಾಕಿ ಅಲ್ಲಿಂದ ಹಿಂದೆಯಿಂದ ತಗೊಂಡು ಮತ್ತು ಅದನ್ನು ಹೀಗೆ ಮುಂದೆಯಿಂದ ತಗೊಳ್ಳಿ. ಸೊ ನಿಧಾನಕ್ಕೆ ಮಾಡಬೇಕು, ಕಳಶ ಇರೋದ್ರಿಂದ ಅದು ಬೀಳಬಾರ್ದಲ್ವ ಅದಕ್ಕೆ. ಸೊ ಹೀಗೆ ಮಾಡಿಕೊಂಡು ಆಮೇಲೆ ನೀವು ದೇವರಿಗೆ ಯಾವುದಾದ್ರೂ ಡಾಬನ್ನು ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ನೋಡ್ಬೋದು. ಈ ಸಲ ನಮ್ಮನೆ ವರಮಹಾಲಕ್ಷ್ಮಿ ತಾಯಿ ಈ ಥರ ಕಂಗೊಳಿಸ್ತಾ ಇದ್ರು. ಇಫ್ ಯು ಲೈಕ್ ಇಟ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು.